ಸೋತೆನಾ ನಿನ್ನೆ ಪ್ರೀತಿಗೆ ಎಪಿಸೋಡ್ ನಂಬರ್ 7. ಮನೆ ತಲುಪದ ಮೇಲೆ ಹೆಜ್ಜೆ ಇಡೋಕಾಗ್ದೆ ಕೆಳಗಡೆ ಕುಸಿದು ಕುಳಿದ್ಲು ಜಾನಕಿ. ಜಯದೇವ್ ಗಾಬರಿಯಿಂದ ಅವಳನ್ನ ಹಿಡಿಯೋಕ್ ಬಂದಾಗ ತನ್ನ ಇಡೀ ಶಕ್ತಿಯನ್ನ ಹಾಕಿ ಅವನನ್ನ ದೂಡಿ ಬಿಟ್ಲು. ಅವನಿಗೆ ಆಘಾತವಾಯ್ತು. ಆದ್ರೂ ಅವಳ ಮನಸ್ಥಿತಿಯನ್ನ ಅರಿಯದ ಅವನು ಮತ್ತೆ ಹತ್ರ ಹೋಗೋಕೆ ಯತ್ನಿಸಿದಾಗ ಅವಳ ಮಾತುಗಳು ಅವನನ್ನ ತಡೆದ್ವು. ಮುಟ್ಬೇಡಿ ನನ್ನನ್ನ, ನನ್ನ ಮಾತು ಮೀರಿ ನೀವು ನನ್ನನ್ನ ಮುಟ್ಟಿದ್ರೆ ನನ್ನನ್ನ ನಾನೇ ನಾಶ ಮಾಡ್ಕೊಳ್ತೀನಿ ಅಂತ ಆಕ್ರೋಶದಿಂದ ಕಿರ್ಚಿದ್ಲು. ಕಣ್ಣೀರು ಸುರಿಸ್ತಾ ಕೆಂಪಾದ ಅವಳ ಮುಖವನ್ನ ಕಂಡಾಗ್ಲೇ ಜಯದೇವ್ಗೆ ಅವಳ ನೋವಿನ ಆಳ ತಿಳಿತು. ಅವಳ ಮಾತಿಗೆ ಅವನ ಇಡೀ ದೇಹ ನಡುಗೋಕೆ ಶುರುವಾಯ್ತು. ಅಷ್ಟರ ಮಟ್ಟಿಗೆ ತನ್ನನ್ನ ತಾನು ನಾಶ ಮಾಡ್ಕೊಳ್ಳುವಷ್ಟು ತಾನು ಏನ್ ತಪ್ಪು ಮಾಡ್ದೆ ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ. ತಾನು ಸತ್ಯ ಮರೆಸಿ ಮದ್ವೆ ಆಗಿದ್ದು ಮತ್ತೆ ಕೇವಲ ಮಗುವಿಗಾಗಿ ಅವಳನ್ನ ಬಳಸ್ಕೊಂಡಿದ್ದು ತಪ್ಪು ಅನ್ನೋ ಅರಿವು ಅವನಿಗೆ ಇನ್ನೂ ಸರಿಯಾಗಿ ಆಗಿರ್ಲಿಲ್ಲ. ನನ್ನನ್ನು ಮುಟ್ಬೇಡಿ ಅನ್ನೋ ಮಾತಿಗೆ ಜಯದೇವ್ ಒಡೆದು ಹೋದ. ಗದ್ಗದಿತ ಧ್ವನಿಯಲ್ಲಿ, ಜಾನು, ಯಾಕೆ ಈ ರೀತಿ ಸಿಟ್ಟು ಮಾಡ್ಕೋತಿದ್ಯಾ? ನಾನು ಏನ್ ತಪ್ಪು ಮಾಡ್ದೆ ಅಂತ ಅವಳ ಹತ್ರಕ್ಕೆ ಹೋದ. ಅವಳು ಕೈ ತೋರಿಸಿ ಅವನನ್ನ ಅಲ್ಲೇ ನಿಲ್ಲಿಸಿ, ಅಲ್ಲೇ ನಿಲ್ಲಿ, ಏನು ತಿಳಿದಿರೋರ್ ಹಾಗೆ ನಟಿಸ್ಬೇಡಿ. ಯಾಕಾಗಿ ನನ್ನನ್ನು ಮೋಸ ಮಾಡಿ ಮದುವೆ ಆದ್ರಿ? ನಾನು ನಿಮಗೆ ಎರಡನೇ ಹೆಂಡ್ತಿನ? ಬಡವರಾಗಿದ್ರೆ ನಿಮ್ಮ ಇಷ್ಟ ಬಂದಂತೆ ಆಟವಾಡಿಸ್ತೀರಾ? ಸತ್ಯ ಹೇಳಿ ಮದುವೆ ಆಗೋಕೆ ನಿಮ್ಗೆ ಧೈರ್ಯ ಇರ್ಲಿಲ್ವಾ ಅಂತ ಅಳ್ತಾ ಕೇಳಿದ್ಲು. ಅವಳ ಮಾತಿನಿಂದ ಆಘಾತಕ್ಕೊಳಗಾದ ಅವನು, ಜಾನು, ನಿನಗೆ ಮೊದಲೇ ವಿಷಯ ತಿಳಿದಿರ್ಲಿಲ್ವಾ? ನನಗೆ ಮೊದಲೇ ಮದುವೆ ಆಗಿದ್ದ ವಿಷಯ ನಿನಗೆ ಗೊತ್ತಿರ್ಲಿಲ್ವಾ ಅಂತ ಕೇಳ್ದ ಜಯದೇವ್. ಆಗ ಅವಳು ಕಿರಿಚ್ತಾ, ಗೊತ್ತಿರ್ಲಿಲ್ಲ, ನಮ್ಗೆ ಯಾರು ಹೇಳಲೇ ಇಲ್ಲ, ಬರೀ ವಯಸ್ಸು ಜಾಸ್ತಿ, ಸ್ವಲ್ಪ ಕೋಪಿಷ್ಟ ಅಷ್ಟೇ ಅಂತ ಹೇಳಿದ್ರು. ಅಮ್ಮಂಗೂ ಬೇರೇನು ವಿಷಯ ತಿಳಿದಿರ್ಲಿಲ್ಲ ಅಂತ ರೋಧಿಸಿದ್ಲು ಜಾನಕಿ. ಅವಳ ಸ್ಥಿತಿ ಕಂಡು ಅವನಿಗೆ ಏನು ಹೇಳಬೇಕು ಅಂತಾನೆ ತೋಚಲಿಲ್ಲ. ತನಗೆ ಮದುವೆ ಆಗಿದ್ದ ವಿಷಯನ ತಿಳಿಸಿಯೇ ಹೆಣ್ಣು ನೋಡಬೇಕು ಅಂತ ತನ್ನ ತಮ್ಮನಿಗೆ ಪದೇ ಪದೇ ಹೇಳಿದ್ದ. ಆದರೆ ಅಲ್ಲೂ ತನಗೆ ಮೋಸ ಆಗಿದೆ ಅಂತ ತಿಳಿದಾಗ ಅವನಿಗೆ ತನ್ನ ಸ್ಥಿತಿಯ ಬಗ್ಗೆ ಮರುಕ ಪಡಬೇಕೋ ಅಥವಾ ಕಣ್ಣೀರು ಹಾಕ್ತಾ ಇರೋ ಜಾನಕಿ ಬಗ್ಗೆ ಮರುಕ ಪಡಬೇಕು ಅಂತಾನೆ ತಿಳಿಲಿಲ್ಲ. ಜಾನಕಿ ತನ್ನ ಕಣ್ಣೀರು ಒರೆಸ್ಕೊಂಡು ತನಗಾಗ್ತಿರೋ ನೋವನ್ನು ಸಹಿಸ್ಕೊಂಡು ಅವನನ್ನೇ ದಿಟ್ಟಿಸಿ ನೋಡ್ತಾ ಕೇಳಿದ್ಲು. ಅವ್ರು ಹೇಳಿದ ಹಾಗೆ ಬರೀ ಮಗುವಿಗಾಗಿ ಮಾತ್ರ ನೀವು ನನ್ನನ್ನು ಮದುವೆ ಮಾಡ್ಕೊಂಡಿದ್ದ ಅಂತ ಕೇಳಿದ್ಲು. ಇಲ್ಲ ಅನ್ನೋ ಉತ್ತರವನ್ನ ಅವಳು ನಿರೀಕ್ಷೆ ಮಾಡ್ತಿದ್ಲು ಜಯದೇವ್ನಿಂದ. ಆದರೆ ಅವನು ಹೌದು ಅನ್ನುವಂತೆ ತಲೆ ಆಡಿಸಿದ ಕೂಡಲೇ ಆ ಆಘಾತವನ್ನ ತಾಳೋಕಾಗದೆ ಜಾನಕಿ ಅಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದವಳನ್ನ ತಬ್ಬಿ ಹಿಡಿದ ಜಯದೇವ್ ಅವಳನ್ನ ಎತ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸ್ದ. ಮತ್ತೆ ಅದೇ ಡಾಕ್ಟರ್ಗೆ ಫೋನ್ ಮಾಡಿ ಬರೋಕೆ ಹೇಳ್ದವನು ತಲೆ ಹಿಡ್ಕೊಂಡು ಜಾನಕಿಯ ಪಕ್ಕದಲ್ಲೇ ಕೂತು ಅವಳ ಮುಖವನ್ನೇ ನೋಡ್ತಿದ್ದ. ಡಾಕ್ಟರ್ ವೇಗವಾಗಿ ಓಡ್ ಬಂದು ಉಸಿರು ಬಿಡ್ತಾ ರೂಮ್ ಒಳಗಡೆ ಬಂದ್ರು. ಅಲ್ಲಿ ಜಯದೇವ್ ಇದ್ದ ಸ್ಥಿತಿಯನ್ನ ಕಂಡು ಗಾಬರಿಯಾಗಿ ಜಯದೇವ್ ಏನಾಯ್ತು ಅಂತ ಕೇಳಿದ್ರು. ಅವರಿಗೆ ಉತ್ತರಿಸ್ದೆ ಜಯದೇವ್ ಜಾನಕಿಯ ಕಡೆಗೆ ಕೈ ತೋರಿಸ್ದ. ಡಾಕ್ಟರ್ ಅವಳನ್ನ ಚೆಕ್ ಮಾಡಿ, ಜಾನಕಿ ಶಾಕ್ನಿಂದ ಪ್ರಜ್ಞೆ ತಪ್ಪಿ ಹೋಗಿದ್ದಾಳೆ ಜಯದೇವ್, ಬೇರೇನೂ ಇಲ್ಲ. ನೀನ್ ಯಾಕೆ ಇಷ್ಟೊಂದು ಕಂಗಾಲಾಗಿದೆಯಾ? ಲಾಸ್ಟ್ ಟೈಮ್ ನೀನು ನೋಡಿದಾಗ ನಿನ್ನ ಮುಖದಲ್ಲಿದ್ದ ಸಂತೋಷ ಈಗಿಲ್ವಲ್ಲ, ಏನಾಯ್ತು ಜಯದೇವ್ ಅಂತ ಕೇಳಿದ್ರು. ಜಯದೇವ್ ತನ್ನ ಮುಖವನ್ನ ಗಟ್ಟಿಯಾಗಿ ಒರೆಸ್ಕೊಂಡವನು ಜಾನಕಿಯನ್ನ ಕರ್ಕೊಂಡು ಥಿಯೇಟರ್ಗೆ ಹೋಗಿದ್ದೆ. ಸಿನಿಮಾ ನೋಡಿ ಹೊರಗಡೆ ಬಂದಾಗ ಮೋನಿಕಾ ಅಡ್ಡ ಬಂದು ನಿಂತ್ಲು ಅಂದ. ಆಗ ಡಾಕ್ಟರ್ಗೆ ಅರ್ಥ ಆಯ್ತು, ಮೋನಿಕಾ ಕುಟುಂಬದಲ್ಲಿ ಗೊಂದಲ ಉಂಟು ಮಾಡಿದಾಳೆ ಅಂತ. ಅವರು ನಡುಗೋ ಧ್ವನಿಯಲ್ಲಿ, ಮೋನಿಕಾ ನಿನ್ನ ಮೊದಲ ಹೆಂಡತಿ ಅಂತ ಜಾನಕಿಗೆ ಗೊತ್ತಾಗ್ಬಿಡ್ತಾ ಅಂತ ಕೇಳಿದ್ರು. ಜಯದೇವ್ ಅವರನ್ನ ನೋವಿನಿಂದ ನೋಡ್ದ. ಮತ್ತೆ ನನ್ನ ಜೀವನದಲ್ಲಿ ಆಟ ಆಡ್ತಿದ್ರಲ್ಲ ಅಂತ ಅವನು ಹೇಳಿದ ಮಾತುಗಳನ್ನ ತಾಳಲಾರದ ಡಾಕ್ಟರ್ ಜಯದೇವ್ ಕೈ ಹಿಡಿದು ಅಳ್ತಾ ಹೇಳಿದ್ರು. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ. ನಿನ್ನ ಮೊದಲ ಮದುವೆ ವಿಷಯವನ್ನ ಮುಚ್ಚಿಟ್ಟು ನಾವು ಜಾನಕಿಯನ್ನ ನಿನಗೆ ಮದುವೆ ಮಾಡಿಸ್ಕೊಟ್ವಿ. ನಿನಗೆ ಹುಡುಗಿ ಹುಡುಕಿದ್ರು ಸಿಗ್ತಿರ್ಲಿಲ್ಲ ಜಯದೇವ್, ವಯಸ್ಸು ಕೂಡ ಹೆಚ್ಚಾಗಿತ್ತು. 2ನೇ ಮದುವೆ ಅಂದಾಗ ಯಾರೂ ಒಪ್ಪಲಿಲ್ಲ. ಬೇರೆ ದಾರಿ ಇಲ್ಲದೆ ಜಾನಕಿ ಅಮ್ಮನಿಗೆ ಹುಷಾರಿಲ್ದೇ ಇರೋದನ್ನೇ ಬಳಸ್ಕೊಂಡು ಅವರಿಗೆ ಚಿಕಿತ್ಸೆ ಕೊಡಿಸಿ ನಿನ್ನ ಬಗ್ಗೆ ತುಂಬ ದೊಡ್ಡದಾಗಿ ಹೇಳಿದ ಮೇಲೆ ಅವ್ರು ಒಪ್ಕೊಂಡ್ರು. ವಯಸ್ಸು ಮುಖ್ಯ ಅಲ್ಲ, ನನ್ನ ಮಗಳು ಕಷ್ಟ ಇಲ್ಲದೆ ಬಾಳಿದ್ರೆ ಸಾಕು ಅಂತ ಹೇಳಿ ಮದುವೆ ಮಾಡಿಕೊಟ್ರು. ಅವರ ಚಿಕಿತ್ಸೆಗೆ ಖರ್ಚು ಮಾಡಿದ ಹಣವನ್ನ ಕೂಡ ಕಳೆದ ವಾರ ಅಮ್ಮ ಮತ್ತೆ ಮಗಳು ಇಬ್ಬರು ಕೆಲಸ ಮಾಡಿ ಹಿಂದಿರುಗಿಸಿಬಿಟ್ರು. ಆಗಾಗ ಕೇಳ್ತಿರ್ತಾರೆ, ಜಾನಕಿ ಹೇಗಿದ್ದಾಳೆ, ಅವಳ ಜೊತೆಗೆ ನಾವು ಮಾತಾಡಬಹುದಾ ಅಂತ ಅಂದ್ರು ಡಾಕ್ಟರ್. ಅವ್ರ ಮಾತನ್ನ ಕೇಳಿದ ಜಯದೇವ್ಗೆ ಎದೆ ಹಿಡ್ದಂತಾಯ್ತು.
ಇವರು ನನ್ನ ಬಳಿ ಹೇಳಿದ ಕಾರಣವನ್ನ ನಾನು ಜಾನಕಿಗೆ ಹೇಳೋಕ್ ಸಾಧ್ಯನಾ? ಅವಳೇ ನನ್ನ ಪ್ರಪಂಚ, ಅವಳೇ ನನ್ನ ಜೀವನ, ಅವಳೇ ನನ್ನ ಉಸಿರು ಅಂತ ನಾನು ಬದುಕ್ತಿರುವಾಗ ಹೀಗೆ ಹೇಳ್ತಿದ್ದಾರಲ್ಲ ಅನ್ಕೊಂಡ. ಒಂದೇ ಮಾತಲ್ಲಿ ಇವರೇನೋ ಸತ್ಯನ ಹೇಳ್ಬಿಟ್ರು. ಸತ್ಯ ಮರೆಮಾಚಿ ಮದುವೆ ಮಾಡಿದ್ವಿ ಅಂತ. ಅದನ್ನಾದರೂ ತನ್ನ ಬಳಿ ಮೊದಲೇ ಹೇಳಿದ್ರೆ ನಾನೇ ಅವಳಿಗೆ ನಿಧಾನವಾಗಿ ಎಲ್ಲನೂ ವಿವರಿಸ್ತಿದ್ನಲ್ವಾ ಅಂತ ಅವರನ್ನ ತಲೆ ಎತ್ತಿ ನೋಡ್ದೇನೆ ಹೊರಡಿ ಅಂತ ಹೇಳ್ದವನು ಜಾನಕಿ ಕೈಯನ್ನ ಎತ್ತಿ ಕಣ್ಣಿಗೆ ಒತ್ಕೊಂಡ. ನನಗೆ ಗೊತ್ತಿರಲಿಲ್ಲ ಜಾನು ಅಂದವನಿಗೆ ಅದಕ್ಕಿಂತ ಮೇಲೆ ಮಾತೇ ಬರಲಿಲ್ಲ. ಏನು ಹೇಳಿದ್ರು ಹೇಗೆ ಸಮರ್ಥಿಸ್ಕೊಂಡ್ರು ತಪ್ಪು ತಮ್ಮ ಕಡೆ ತಾನೇ ಇದೆ. ಜಯದೇವ್ ಮನಸ್ಸನ್ನ ಭಯವು ಪೆಡಂಬೂತದಂತೆ ಕಾಡ್ತಿತ್ತು. ಎಲ್ಲಿ ಜಾನಕಿ ತನ್ನನ್ನು ಬಿಟ್ಟು ಹೋಗ್ತಾಳೋ, ತನ್ನನ್ನು ದ್ವೇಷಿಸ್ತಾಳೋ ಅನ್ನೋ ಭಯ. ಅವಳಿಲ್ಲದೆ ತಾನು ಬದುಕೋಕೆ ಸಾಧ್ಯವೇ ಇಲ್ಲ. ಮೋನಿಕಾ ತನ್ನನ್ನು ಬಿಟ್ಟು ಹೋದಾಗ ಅವಮಾನ ಮತ್ತೆ ನೋವು ಮಾತ್ರ ಇತ್ತು. ಆದರೆ ಅವಳು ಹೋದ್ಮೇಲೆ ಜಯದೇವ್ಗೆ ಅಷ್ಟೇ ನೆಮ್ಮದಿ ಕೂಡ ಆಗಿತ್ತು. ಆದರೆ ಜಾನಕಿ ತನ್ನನ್ನು ಬಿಟ್ಟು ಬಿಡ್ತಾಳೆ ಅಂತ ಯೋಚಿಸುವಾಗಲೇ ಕಣ್ಣೀರು ಹರಿದು ಜಯದೇವ್ಗೆ. ಅವಳ ದೇಹಕ್ಕೆ ನೋವಾಗದಂತೆ ಅವಳ ಮೇಲೆ ಮಲಗ್ದವನು ಅವಳ ಕುತ್ತಿಗೆಯಲ್ಲಿ ಮುಖ ಹೂತು, ಜಾನು ನನ್ನನ್ನು ಬಿಟ್ಟು ಹೋಗಬೇಡ, ನಾನು ಬೇಡ ಅಂತ ಹೇಳಬೇಡ ಜಾನು, ನಾನು ಹುಚ್ಚನಾಗಿ ಹೋಗ್ಬಿಡ್ತೀನಿ ಅಂತ ಕಿರ್ಚಾಡಿದ್ದ. ಆದರೆ ಆ ಮಾತುಗಳು ಅವಳಿಗೆ ಕೇಳಿಸ್ಲಿಲ್ಲ. ಕೋಪದಲ್ಲಿರೋವಳಿಗೆ ಅವು ಕೇಳಿಸೋದು ಇಲ್ಲ. ಕಣ್ಣು ಬಿಟ್ಟ ಮೇಲೆ ಅವಳು ಏನು ನಿರ್ಧಾರ ತಗೊಳ್ತಾಳೋ ಅನ್ನೋ ಭಯದಲ್ಲಿ ಜಯದೇವ್ಗೆ ಮುಂದೆ ಏನು ಮಾಡಬೇಕು ಅಂತಲೇ ತಿಳಿದಿಲ್ಲ. ಏನು ಯೋಚಿಸೋಕ್ಕೂ ಕೂಡ ಸಾಧ್ಯವಾಗದೆ ಮೆದುಳು ಕೆಲಸ ಮಾಡೋದನ್ನೇ ನಿಲ್ಲಿಸಿತ್ತು. ಜಯದೇವ್ ಜೀವನದ ಸಂಪೂರ್ಣ ಸತ್ಯ ತಿಳಿದ ಮೇಲೆ ಜಾನಕಿ ಅಷ್ಟು ಕೋಪ ಮಾಡಿಕೊಂಡಿದ್ದು ಸರಿ ಅನ್ನಿಸ್ತೋ ಏನೋ ಅವನ ಮೆದುಳಿಗೆ. ಸ್ವಲ್ಪ ಸಮಯದ ನಂತರ ಕಣ್ಣು ಬಿಟ್ಟವಳು ಹೊತ್ತು ಮುಖವೆಲ್ಲ ಊದ್ಕೊಂಡಿದ್ದ ಜಯದೇವ್ನನ್ನ ನೋಡೋಕ್ಕೂ ಇಷ್ಟ ಇಲ್ಲದೆ ದೂರ ಸರಿದು ಕೂದ್ಲು ಜಾನಕಿ. ಈ ಮಗುವಿಗಾಗಿ ತಾನೆ ಈ ಮದುವೆ ನಾಟಕ ಆಡಿದ್ದು. ಹೋಗಿ ಊರು ಪೂರ್ತಿ ಮೈಕ್ ಹಿಡ್ಕೊಂಡು ಹೇಳಿ, ನಾನು ಗಂಡಸು, ನನಗೂ ಒಂದು ಮಗು ಹುಟ್ಟುತ್ತೆ ಅಂತ. ಅದಕ್ಕೆ ಸಾಕ್ಷಿ ಇಲ್ಲಿದ್ದಾಳೆ ಅಂತ ನನ್ನನ್ನು ಕರ್ಕೊಂಡು ಹೋಗಿ ನಿಲ್ಲಿಸಿ ಅಂದ್ಲು ಜಾನಕಿ. ಜಾನಕಿಯ ಮಾತು ಕೇಳಿ ಜಯದೇವ್ ಚೂರು ಚೂರಾಗಿ ಹೋದ. ಜಾನು ಹಾಗೆಲ್ಲ ಹೇಳಬೇಡ, ನನಗೆ ಕೇಳಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಂತ ಕಿವಿಯನ್ನು ಮುಚ್ಕೊಂಡು ಅವನು ಅಳೋದನ್ನು ನೋಡಿದಾಗ ಜಾನಕಿಗೆ ಎದೆ ತುಂಬಿ ಬಂದಿತ್ತು. ಅವನು ಮಾಡಿದ್ದು ತಪ್ಪು ತಾನೆ, ನಾನು ಯಾವ ತಪ್ಪು ಮಾಡಿಲ್ವಲ್ಲ ಅಂತ ತನ್ನ ಮನಸ್ಸಿನ ಜೊತೆಗೆ ಯುದ್ಧ ಮಾಡಿದ್ಲು ಜಾನಕಿ. ಜಾನು ಜಾನು ನಾನು ಹೇಳೋದನ್ನು ಕೇಳು ಅಂತ ಬಂದವನ ಮುಂದೆ ಬೆರಳು ತೋರಿಸ್ತವಳು ಕೆಂಪು ಕಣ್ಣುಗಳಿಂದ. ಇನ್ನು ಒಂದು ಮಾತು ಮಾತಾಡಿದ್ರು ನಾನು ಈ ಮನೆನೇ ಬಿಟ್ಟು ಹೋಗ್ತೀನಿ. ನನ್ನ ಜೊತೆಗೆ ಮಾತಾಡಬೇಡ ನೀನು. ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ದಯವಿಟ್ಟು ನನ್ನನ್ನು ಮತ್ತು ನಮ್ಮಮ್ಮನ ಹತ್ರ ಬಿಟ್ಬಿಡು. ನನಗೆ ಏನಾದರೂ ಸರಿ, ನಿನ್ನ ಮಗುವನ್ನು ಜಾಗರೂಕತೆಯಿಂದ ನಿನಗೆ ಕೊಟ್ಬಿಡ್ತೀನಿ. ನಿನ್ನ ಮುಖ ನೋಡ್ತಾ ಇದ್ರೆ ನನಗೆ ಹುಚ್ಚು ಹಿಡಿಯುತ್ತೆ ಅಂತ ಉಸಿರು ಕಟ್ಟುವಂತೆ ಕಿರುಚಿದ್ಲು ಜಾನಕಿ. ತನ್ನ ಆರೋಗ್ಯದ ಬಗ್ಗೆಯೂ ಅವಳು ಮರೆತು ಬಿಟ್ಟಿದ್ಲು. ಡಾಕ್ಟರ್ ಅಷ್ಟು ಬಾರಿ ಹೇಳಿದ್ರು ಯಾವುದಕ್ಕೂ ಕಿರಿಚಬಾರ್ದು, ಕೋಪ ಮಾಡ್ಕೋಬಾರ್ದು ಅಂತ. ಆದರೆ ಜಾನಕಿ ಎಲ್ಲವನ್ನೂ ಮರ್ತಿದ್ಲು. ಜಯದೇವ್ ಮನಸ್ಸಿನಲ್ಲಿ ಆ ಮಾತುಗಳು ಆಳವಾಗಿ ಬಿದ್ವು. ಅವಳನ್ನು ಇನ್ನೂ ಕೋಪಗೊಳಿಸಿ ಕಿರ್ಚುವಂತೆ ಮಾಡಬಾರ್ದು ಅಂದ್ಕೊಂಡವನು ನಿನ್ನಿಷ್ಟದಂತೆಯೇ ಮಾಡ್ತೀನಿ ಅಂತ ಅವಳಿಗೆ ಶರಣಾದ. ತನ್ನನ್ನು ಬಿಟ್ಟು ಹೋಗೋದಿಲ್ಲ ಅನ್ನೋ ನಂಬಿಕೆಯಲ್ಲಿ ಈ ಜಗಳಕ್ಕೆ ಮುಕ್ತಾಯ ಹಾಡಿ ಅವಳ ಮನಸ್ಥಿತಿ ಸರಿ ಹೋದ ಮೇಲೆ ಮಾತಾಡೋಣ ಅಂತ ಹಾಗೆ ಹೇಳ್ದ. ಆದರೆ ಅವಳು ತಾನು ಹಾಕಿದ್ದ ಬಟ್ಟೆಯಲ್ಲೇ ಚಪ್ಪಲಿ ಹಾಕ್ಕೊಂಡು ಜಯದೇವ್ನನ್ನ ತಿರುಗಿ ನೋಡದೆ ಹೊರಟು ಹೋದ್ಲು. ಜಯದೇವ್ ಮನಸ್ಸು 100 ಚೂರಾಗಿ ಒಡೆದು ಹೋಯ್ತು. ಜಯದೇವ್ ಹುಚ್ಚು ಹಿಡಿದವನಂತೆ ಕೂತಿದ್ದ. ಅದು ಸ್ವಲ್ಪ ಹೊತ್ತು ಮಾತ್ರ. ಆದರೆ ಜಾನಕಿ ಒಬ್ಳೆ ಹೋಗ್ತಿರೋದನ್ನ ನೋಡಿ ಜೀವ ನಡುಗಿದಂತಾಗಿ ಅವಳ ಹಿಂದೆಯೇ ಜಾನು ಜಾನು ಅಂತ ಕೂಗ್ತಾ ಓಡ್ದ ಜಯದೇವ್. ಜಾನಕಿ ಲಿಫ್ಟ್ನಲ್ಲಿ ಹೋಗೋಕೆ ಹೆದರಿ ಮೆಟ್ಟಿಲು ಇಳಿಯೋಕೆ ಶುರು ಮಾಡಿದ್ಲು. ಇಳಿತಾ ಇಳಿತಾ ಅವಳಿಗೆ ನೋವು ಜಾಸ್ತಿ ಆಗತೊಡಗಿತ್ತು. ಯಾವಾಗಲೂ ಜಯದೇವ್ ಜೊತೆಗೆ ಇರೋದ್ರಿಂದ ಲಿಫ್ಟ್ನಲ್ಲಿ ಅಷ್ಟಾಗಿ ಭಯ ಆಗ್ತಿರ್ಲಿಲ್ಲ ಅವಳಿಗೆ. ಆದರೆ ಈಗ ಒಬ್ಳೆ ಹೋಗ್ಬೇಕಿರೋದ್ರಿಂದ ಅವಳಿಗೆ ಭಯ ಆಯಿತು. ಅವಳ ಮುಖ ನೋಡಿದ ತಕ್ಷಣ ಅವಳ ಆರೋಗ್ಯ ಸರಿ ಇಲ್ಲ ಅಂತ ಜಯದೇವ್ಗೆ ಅರ್ಥ ಆಯಿತು. ಜಾನು ಬಾ, ಲಿಫ್ಟ್ನಲ್ಲೇ ಹೋಗೋಣ ಅಂದ ಜಯದೇವ್. ಆದರೆ ಅವಳೆಲ್ಲಿ ಅವನ ಮಾತು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿದ್ಲು. ಅವಳ ಪಾಡಿಗೆ ಅವಳು ಇಳಿತಲೇ ಇದ್ಲು. ತಕ್ಷಣ ಅವಳನ್ನು ಹೂವಿನಂತೆ ಎತ್ಕೊಂಡ ಜಯದೇವ್ ಲಿಫ್ಟ್ ಒಳಗಡೆ ಹೋದ. ಅವಳನ್ನು ಕೈಯಿಂದ ಕೆಳಗಡೆ ಇಳಿಸ್ಲೇ ಇಲ್ಲ. ಹಾಗೇ ಹಿಡ್ಕೊಂಡು, ಜಾನು ನಿನಗೆ ಎಷ್ಟು ಕೋಪ ಇದ್ರು ನನ್ನ ಜೊತೆಗೆ ಇರು, ಬೇಕಿದ್ರೆ ನನಗೆ ಶಿಕ್ಷೆ ಕೊಡು ಜಾನು, ಆದರೆ
ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ಬೇಡ್ಕೊಂಡ ಜಯದೇವ್. ಜಾನಕಿ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ಲು. ಜಯದೇವ್ನ ಬಾಡಿದ ಮುಖವನ್ನ ನೋಡೋಕ್ಕೂ ಅವಳಿಗೆ ಆಗ್ತಿರ್ಲಿಲ್ಲ. ಹಾಗಂತ ಅವನ ಜೊತೆಗಿರೋಕ್ಕೂ ಅವಳಿಗೆ ಇಷ್ಟ ಇರಲಿಲ್ಲ. ಅವಳ ಪ್ರೀತಿಯ ಮನಸ್ಸು ಮಾತಿನಿಂದ ಅವನನ್ನ ನೋಯಿಸೋಕೆ ಇಷ್ಟಪಡಲಿಲ್ಲ. ನೋವು ತಡಿತಾ ಮುಂದಿನ ಹೆಜ್ಜೆ ಇಡೋಕೆ ಅವಳಿಂದ ಸಾಧ್ಯವಾಗಲಿಲ್ಲ. ಹಾಗಾಗಿ ಅವನ ಕೈಯಲ್ಲೇ ಸುಮ್ಮನೆ ಇದ್ಲು. ಜಾನಕಿ ಕಣ್ಣು ಮುಚ್ಚಿರೋದನ್ನ ಕಂಡು ಜಯದೇವ್ ಮನಸ್ಸಿಗೂ ತುಂಬ ಕಷ್ಟ ಆಯಿತು. ಅವಳು ತನ್ನ ನಿರ್ಧಾರವನ್ನ ಬದಲಿಸೋದಿಲ್ಲ ಅಂತ ತಿಳಿದ ಜಯದೇವ್ ತಾನಾಗಿ ಅವಳನ್ನ ಕರ್ಕೊಂಡು ಹೋಗೋಕೆ ನಿರ್ಧರಿಸ್ದ. ಅವಳ ಕೋಪ ನ್ಯಾಯಯುತವಾದದ್ದು ತಾನೆ. ಅವಳ ಬಳಿ ಸತ್ಯ ಮರೆಮಾಚಿ ಮದುವೆ ಮಾಡ್ಕೊಂಡಿದ್ದು ತಪ್ಪೆ. ಈ ಸ್ಥಿತಿಯಲ್ಲಿ ವಾದ ಮಾಡಿ ಅವಳ ಕೋಪನ ಇನ್ನೂ ಹೆಚ್ಚು ಮಾಡೋಕೆ ಜಯದೇವ್ ಇಷ್ಟಪಡಲಿಲ್ಲ. ಹಾಗಾಗಿ ಸುಮ್ಮನೆ ಅವಳನ್ನ ಕಾರ್ನಲ್ಲಿ ಕೂರಿಸ್ದ. ಕಾರಿನಿಂದ ಇಳಿಯೋಕೆ ನೋಡಿದವಳ ಸೊಂಟ ಹಿಡಿದು ತಡೆದ ಜಯದೇವ್ ಬೇಡಿಕೊಳ್ಳೋ ಧ್ವನಿಯಲ್ಲಿ, ಜಾನು, ನಾನೇ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂದ. ನಿಂಗೆ ಇಷ್ಟ ಇಲ್ದಿದ್ರೆ ನಾನು ಮನೆ ತಲುಪೋರ್ಗೆ ಏನೂ ಮಾತಾಡಲ್ಲ ಜಾನು, ದಯವಿಟ್ಟು ಒಬ್ಳೇ ಹೋಗಬೇಡ, ಒಂದು 5 ನಿಮಿಷ ಇರು ಅಂತ ಹೇಳಿ ಗಡಿಬಿಡಿಯಲ್ಲಿ ಮನೆ ಒಳಗಡೆ ಓಡ್ದ. ಆ ಸ್ಥಿತಿಯಲ್ಲೂ ಅವಳ ಮಾತ್ರೆಗಳನ್ನು, ಅವಳಿಗೆ ಬೇಕಾದ ಹಗುರವಾದ ಬಟ್ಟೆಗಳನ್ನು ತಗೊಂಡು ಓಡು ಬಂದವನು ಅವಳು ಕಾರ್ನಲ್ಲಿ ಕೂತಿರೋದನ್ನ ಕಂಡು ನಿಟ್ಟುಸಿರು ಬಿಟ್ಟ. ಜಾನಕಿ ಕಣ್ಮುಚ್ಚಿ ಸೀಟಿಗೆ ಹೊರಕೊಂಡವಳು ಮನೆ ಬರುವವರೆಗೂ ಕಣ್ಣು ಬಿಡಲೇ ಇಲ್ಲ. ಮದುವೆಗೋಸ್ಕರ ಒಂದೇ ಒಂದು ಬಾರಿ ಬಂದಿದ್ರು ಜಯದೇವ್ ದಾರಿಯನ್ನ ಮರ್ತಿರ್ಲಿಲ್ಲ. ದಾರಿ ತಪ್ಪದೆ ಮನೆಯ ಬಾಗಿಲಿನಲ್ಲೇ ಕಾರ್ ನಿಲ್ಲಿಸಿ ದೀನವಾಗಿ ಜಾನಕಿಯನ್ನ ನೋಡ್ದ. ಅವಳು ಇಳಿದೆ ತನ್ನ ಜೊತೆಗೆ ವಾಪಸ್ ಬಂದ್ಬಿಡ್ಬಾರ್ದಾ, ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಬಾರ್ದ ಅಂತ ಜಯದೇವ್ ಮನಸ್ಸು ತವಕಿಸ್ತಿತ್ತು. ಜಾನಕಿ ಕಣ್ಣು ಬಿಟ್ಟು ತನ್ನ ಮನೆಯನ್ನ ಕಂಡ ತಕ್ಷಣ ಜಯದೇವ್ನನ್ನ ತಿರುಗಿ ಕೂಡ ನೋಡದೆ ಇಳಿದ್ಲು. ಕಾರ್ ಸದ್ದು ಕೇಳಿ ಜಾನಕಿ ಅಮ್ಮ ಹೊರಗಡೆ ಬಂದ್ರು. ಮಗಳನ್ನ ಕಂಡ ತಕ್ಷಣ ಜಾನಕಿ ಅಂತ ಕಿರಿಚ್ತಾ ಓಡು ಬಂದು ಜಾನಕಿನ ಅಪ್ಕೊಂಡ್ರು. ಗರ್ಭಿಣಿಯಾಗಿ ಬಂದು ನಿಂತಿರೋ ಮಗಳನ್ನ ಕಂಡು ಅವರ ಕಣ್ಣಲ್ಲಿ ನೀರು ಸುರಿತು. ಮಗಳನ್ನ ನೋಡಿ ಎಷ್ಟು ತಿಂಗಳುಗಳೇ ಕಳೆದು ಹೋಗಿತ್ತು. ಜಾನಕಿಯ ಹಣೆಗೆ ಮುತ್ತಿಟ್ಟು ಅವಳನ್ನ ಮುಟ್ಟಿ ನೋಡ್ತಿದ್ದಾಗಲೇ ಕಾರ್ನಿಂದ ಇಳಿತಿದ್ದ ಜಯದೇವ್ನನ್ನ ಕಂಡ್ರು. ಅವ್ರಿಗಂತೂ ಏನೂ ಅರ್ಥ ಆಗಲಿಲ್ಲ. ಅಳಿಯನನ್ನ ಕಂಡ ತಕ್ಷಣ ಜಾನಕಿಯನ್ನ ಮರ್ತವರು, ಬನ್ನಿ ಬನ್ನಿ ಅಳಿಯಂದ್ರೆ, ಯಾಕೆ ಹೊರಗಡೆನೆ ನಿಂತಿದ್ದೀರಾ, ಮನೆಯೊಳಗಡೆಗೆ ಬನ್ನಿ ಅಂತ ಮರ್ಯಾದೆಯಿಂದಲೇ ಕರೆದ್ರು. ಅವರ ಮಾತನ್ನ ತಡೆದಿದ್ದು ಜಾನಕಿಯ ಧ್ವನಿ. ಅಮ್ಮ, ಅವ್ರಿಗೆ ಕೆಲಸ ಇದೆ, ನನ್ನನ್ನು ಬಿಟ್ಟು ಹೋಗೋಕೆ ಅಂತಾನೆ ಅವ್ರು ಬಂದಿದ್ದು. ಅವರಿಗೆ ನಿಲ್ಲೋಕೆ ಕೂಡ ಟೈಮ್ ಇಲ್ಲ ಅಮ್ಮ, ಬಾಗಿಲಿನಿಂದಲೇ ಹೊರಡ್ತೀನಿ ಅಂತ ಹೇಳಿ ಜಾನಕಿನ ಕರ್ಕೊಂಡು ಬಂದಿದ್ದು ಅಂದ್ಲು ಅವಳು. ಜಾನಕಿಯ ಮಾತು ಕೇಳಿ ಜಯದೇವ್ ಎದೆ ಭಾರವಾಯಿತು. ಆದರೆ ಅಲ್ಲಿ ಅವಳು ಮಾತಿಗೆ ಮರು ಮಾತಾಡಿ ಅವಳನ್ನು ಅವಮಾನಿಸೋಕೆ ಇಷ್ಟಪಡದ ಅವನು ಅತ್ತೆ ಬಳಿ ಕೂಡ ಏನೂ ಮಾತಾಡದೆ, ಜಾನು ಹುಷಾರಾಗಿರು, ಸಮಯಕ್ಕೆ ಸರಿಯಾಗಿ ಮಾತ್ರೆ ತಗೋ ಅಂತ ಹೇಳ್ದ. ಮನಸ್ಸು ನೋಯ್ತಿದ್ರು. ಅಲ್ಲಿಂದ ಕಾರ್ ಹತ್ತಿದವನನ್ನ ತಿರುಗಿ ನೋಡಬೇಕು ಅಂತ ಅವಳ ಕಣ್ಣುಗಳು ಬಯಸಿದ್ವು. ಆದರೆ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಡು ಜಯದೇವ್ನನ್ನ ನೋಡ್ದೆ ಮನೆ ಒಳಗಡೆ ಹೋದ್ಲು ಜಾನಕಿ. ಜಯದೇವ್ ಮುಖ ನೋಡ್ದಾಗ್ಲೇ ಜಾನಕಿ ಅಮ್ಮಂಗೆ ಅವರಿಬ್ಬರ ಮಧ್ಯೆ ಜಗಳ ಆಗಿದೆ ಅನ್ನೋದಂತೂ ಅರ್ಥ ಆಯಿತು. ಮೊದಲು ಭಯ ಆದರೂ ಅವನು ಅವಳನ್ನು ಜಾನು ಅಂತ ಕರೆದಿದ್ದು ಜಾನಕಿ ಅಮ್ಮನಿಗೆ ಖುಷಿ ಕೊಟ್ಟಿತ್ತು. ಜಯದೇವ್ ಕಾರ್ ಸ್ಟಾರ್ಟ್ ಮಾಡಿ ಹೊರಟ. ಅವನ ಕಾರ್ ಸದ್ದು ಕೇಳಿದ ತಕ್ಷಣ ಜಾನಕಿಯ ಕಣ್ಣುಗಳಿಂದ ನೀರು ಸುರಿತು. ಅವರು ಹೊರಟು ಹೋದ್ರು, ನನ್ನನ್ನು ಬಿಟ್ಟು ಹೋದ್ರು, ನನ್ನನ್ನು ಒಬ್ಳನ್ನೇ ಬಿಟ್ಟು ಹೋದ್ರು ಅಂತ ಹೊರಗಡೆ ಸದ್ದು ಮಾಡದೆ ಮನಸ್ಸಿನಲ್ಲೇ ಅಳ್ತಿದ್ಲು ಜಾನಕಿ. ಜಾನಕಿ ಅಮ್ಮ ಒಳಗಡೆಗೆ ಬರ್ತಿದ್ದಂತೆ ಕಣ್ಣೀರು ಒರೆಸ್ಕೊಂಡ ಜಾನಕಿ ನಗ್ತಾ, ಜನನಿ ಎಲ್ಲಿದ್ದಾಳಮ್ಮ, ನೀನು ಮಾತ್ರ ಇದೆಯಾ ಅಂತ ಕೇಳಿದ್ಲು ಜಾನಕಿ. ಮಗಳು ತನ್ನ ಕಣ್ಣೀರನ್ನ ಮರೆ ಮಾಚುತ್ತಿದ್ದಾಳೆ ಅಂತ ತಿಳಿದ ಅವಳ ಅಮ್ಮ ಅವಳನ್ನು ಯಾವ ಪ್ರಶ್ನೆಯನ್ನು ಕೇಳದೆ ಅವಳ ಪಕ್ಕನೇ ಕೂತು ಅವಳ ತಲೆ ಸವರ್ತಾ, ಜನನಿ ಕೆಲ್ಸಕ್ಕೆ ಹೋಗಿದ್ದಾಳೆ ಜಾನಕಿ, ಇನ್ನೇನು ಬರೋ ಸಮಯ ಆಯಿತು ಅಂದರು. ಎಷ್ಟು ತಿಂಗಳಾಯ್ತು ಮಗಳೇ ಅಂತ ಅವಳಮ್ಮ ಹೊಟ್ಟೆ ಸವರ್ತಾ ಕೇಳಿದಾಗ, 7 ತಿಂಗಳು ಮುಗಿತಾ ಬಂತು ಅಮ್ಮ ಅಂದ್ಲು ಜಾನಕಿ. ಹೆತ್ತ ತಾಯಿಗೆ ಮಗಳು ಗರ್ಭಿಣಿ ಅನ್ನೋ ವಿಷಯವೇ ತಿಳಿದೇ ಹೋಯ್ತಲ್ಲ ಅಂತ ಅವ್ರಿಗೆ ಬೇಸರ ಆಯಿತು. ಆದರೂ ಮಗಳ ಮುಖದ ಕಳೆ ನೋಡಿ ಅಳಿಯ ಅವಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅನ್ನೋದು ಅವರಿಗೆ ತಿಳಿತು. ಅವರಿಬ್ಬರ ನಡುವೆ ಏನೋ ದೊಡ್ಡ ಜಗಳ ಆಗಿದೆ ಅಂತ ಅರ್ಥ ಆದರೂ ಅವರು ಅದರಲ್ಲಿ ತಲೆ ಹಾಕೋಕೆ ಇಷ್ಟಪಡಲಿಲ್ಲ. ಗಂಡ ಹೆಂಡತಿ ಜಗಳನ ಅವರೇ ಬಗೆಹರಿಸ್ಕೊಳ್ಬೇಕು, ಮಧ್ಯದಲ್ಲಿ 3ನೇ ವ್ಯಕ್ತಿ ಬರೋದು ತಪ್ಪು ಅಂತ ಭಾವಿಸಿ ಜಾನಕಿ ಅಮ್ಮ ಸುಮ್ಮನಾದ್ರು. ಅಮ್ಮ,
ಭಾವ ಬಂದಿದ್ದಾರೆ, ಹೊರಗಡೆಗೆ ಬಾ ಅಂತ ಕಿರಿಚ್ತಾ ಜನ್ನಿ ಓಡಿ ಬಂದ್ಲು. ಜಾನಕಿ ತಕ್ಷಣ ಬಾಗಿಲ ಕಡೆಗೆ ನೋಡಿದ್ಲು. ಜಯದೇವ್ ಕೈ ತುಂಬ ಬ್ಯಾಗ್ಗಳನ್ನ ಹಿಡಿದು ಬಂದು ನಿಂತಿದ್ದ. ಒಳಗಡೆಗೆ ಬರ್ದೆ ಬಾಗಿಲಲ್ಲೇ ನಿಂತು, ಅತ್ತೆ, ಇದರಲ್ಲಿ ಹಣ್ಣುಗಳು, ನಟ್ಸು ಮತ್ತೆ ಜಾನುಗ್ ಬೇಕಾದ ಎಲ್ಲಾನು ಇದೆ, ಮರಿದೆ ಎಲ್ಲಾನು ಕೊಡಿ ಅವಳಿಗೆ ಅಂದ. ಬಾಯಲ್ಲಿ ಅತ್ತೆ ಜೊತೆಗೆ ಮಾತಾಡ್ತಿದ್ರು, ಜಯದೇವ್ ದೃಷ್ಟಿ ಮಾತ್ರ ತನ್ನ ಜಾನು ಮೇಲೆಯೇ ಇತ್ತು. ಜಾನಕಿಯನ್ನ ನೋಡ್ಕೊಳ್ಳುವಂತೆ ಅವಳ ತಾಯಿಗೆ ಹಲವು ಬಾರಿ ಹೇಳಿದ ಜಯದೇವ್ ಅಲ್ಲಿಂದ ಹೊರಟ್ಬಿಟ್ಟ. ಜಯದೇವ್ ತನ್ನ ಮನೆಗೆ ಬಂದಾಗ ಅವನಿಗೆ ಮನಸ್ಸಿನಲ್ಲಿ ಬರೀ ಶೂನ್ಯ ಭಾವನೆ. ಈ ಮನೆಯಲ್ಲಿ ಒಬ್ನೇ ವಾಸವಾಗಿದ್ದ ಕಾಲದಲ್ಲಿಯೂ ಅವನು ಇಷ್ಟು ಒಂಟಿತನವನ್ನ ಅನುಭವಿಸಿರ್ಲಿಲ್ಲ. ತನ್ನ ಜಾನು ಇಲ್ಲದ ಈ ಮನೆಯೊಳಗಡೆ ಕಾಲಿಡೋಕೆ ಕೂಡ ಅವನಿಗೆ ಇಷ್ಟ ಇರಲಿಲ್ಲ. ರೂಮ್ಗೆ ಕೂಡ ಹೋಗದೆ ಬಾಗಿಲಿಗೆ ಹೊರಗೆ ಕೂತವನ ನೆನಪೆಲ್ಲ ಅವನ ಜಾನು ಬಗ್ಗೆಯೇ ಇತ್ತು. ಅವಳ ಜೊತೆಯಲ್ಲೇ ತಾನು ತಂಗೋ ನಿರ್ಧಾರದಿಂದಲೇ ಅವಳನ್ನ ಕರ್ಕೊಂಡು ಹೋಗಿದ್ದ. ಅವಳು ತನ್ನನ್ನು ಕರೀದೇ ಇದ್ರೂ ಚಿಂತೆ ಇಲ್ಲ, ಅವಳ ಜೊತೆಗೆ ಇರ್ತಿದ್ದ. ಆದರೆ ಅವಳು ಬರಬೇಡಿ ಅಂತ ಹೇಳಿದ ಮೇಲೆ ಅವಳ ಮಾತನ್ನ ಮೀರಿ ಅಲ್ಲಿರೋಕೆ ಜಯದೇವ್ಗೆ ಇಷ್ಟ ಇರಲಿಲ್ಲ. ಅವನು ಕಾರ್ ಹತ್ತಿ ಕೂತ್ಕೊಳ್ಳೋವರೆಗೂ ಜಾನಕಿ ಮನೆಯ ಬಾಗ್ಲನ್ನೇ ನೋಡ್ತಿದ್ದ. ಅವಳು ಹೊರಗಡೆಗೆ ಬರಬಾರ್ದಾ, ತನ್ನ ಜೊತೆಗೆ ಬಂದ್ಬಿಡಬಾರ್ದಾ ಅಂತ ಕಾಯ್ತಿದ್ದ ಜಯದೇವ್. ಆದರೆ ಜಾನಕಿ ಹೊರಗೆ ಎಣಿಕೆಯಷ್ಟು ಕೂಡ ಎಣಿಕೆ ನೋಡಲಿಲ್ಲ. ಆವತ್ತಿನ ದಿನ ಪೂರ್ತಿ ಅದೇ ಜಾಗದಲ್ಲಿ ಕೂತಿದ್ದ ಜಯದೇವ್ ನಿದ್ರೆಯನ್ನೇ ಮರ್ತ, ಊಟ ಕೂಡ ಮರ್ತ, ಕೆಲಸವನ್ನೂ ಮರ್ತ. ಮರುದಿನದವರೆಗೂ ಹುಚ್ಚು ಹಿಡಿದವನಂತೆ ಅಲ್ಲಿಯೇ ನಿದ್ದೆ ಇಲ್ಲದೆ ಕೂತಿದ್ದವನನ್ನ ಸೆಲ್ ಫೋನ್ ಶಬ್ದ ವಾಸ್ತವಕ್ಕೆ ತಂದಿತ್ತು. ಜಾನು ಇರಬಹುದೇನೋ ಅಂತ ಆಸೆಯಿಂದ ಫೋನ್ ತೆಗೆದವನಿಗೆ ನಿರಾಸೆ ಆಯಿತು. ಫೋನ್ ಮಾಡಿದ್ದಿದ್ದು ಜಯದೇವ್ನ MD. ತಾನು ಈಗ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ತಾ ಇರೋದು ಜಯದೇವ್ಗೆ ಆಗ ನೆನಪಾಯಿತು. ಅದನ್ನು ಇನ್ನು ಒಂದು ವಾರದಲ್ಲಿ ಮುಗಿಸ್ಬೇಕಾಗಿರೋದ್ರಿಂದ ಫೋನ್ ಅಟೆಂಡ್ ಮಾಡಿ, ಸಾರಿ ಸರ್, ಇವತ್ತು ಆಫೀಸಿಗೆ ಬಂದ್ಬಿಡ್ತೀನಿ ಅಂತ ಹೇಳ್ದ. ಫಾಸ್ಟಾಗಿ ರೆಡಿಯಾಗಿ ಆಫೀಸಿಗೆ ಹೋಗಿ ತನ್ನ ಕೆಲಸಗಳನ್ನು ನೋಡೋಕೆ ಶುರು ಮಾಡ್ದ. ಇತ್ತ ಜಾನಕಿ ತನ್ನ ತಾಯಿ ಮತ್ತು ತಂಗಿ ಜೊತೆಗೆ ಮನೆಯಲ್ಲಿದ್ರೂ ಕೂಡ ಅವಳಿಗೆ ಸಂತೋಷವೇ ಇರಲಿಲ್ಲ. ಅವಳಿಗೆ ಯಾವಾಗಲೂ ಜಯದೇವ್ ನೆನಪೇ ಆಗ್ತಿತ್ತು. ಯಾರ ಜೊತೆಗೂ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಅವನಿಲ್ಲದೆ ಊಟ ಮಾಡೋಕ್ಕೂ ಹಿಂಸೆ ಆಗ್ತಿತ್ತು. ನಿದ್ರೆ ಕೂಡ ಬರ್ತಿರ್ಲಿಲ್ಲ. ಮಗುವಿಗಾಗಿ ಏನೋ ಸ್ವಲ್ಪ ತಿಂದು ಅರೆ ಜೀವವಾಗಿ ಬದುಕ್ತಿದ್ಲು ಜಾನಕಿ. ಅದರಲ್ಲೂ ಬರೀ ನೆಲದ ಮೇಲೆ ಅವಳಿಗೆ ಮಲಗೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಹೊಟ್ಟೆ ನೋವು ಬೇರೆ ಅವಳನ್ನು ಸಾಯಿಸ್ತಿತ್ತು. ಅದ್ರ ಬಗ್ಗೆ ಯಾರಲ್ಲೂ ಒಂದು ಮಾತು ಕೂಡ ಹೇಳದೆ ಅಷ್ಟು ನೋವನ್ನು ಸಹಿಸ್ಕೊಂಡು ಯಾವಾಗಲೂ ಶೂನ್ಯ ದೃಷ್ಟಿಯಿಂದ ಕುಳಿತಿರ್ತಿದ್ಲು ಜಾನಕಿ. ಮನೆಯಿಂದ ಹೊರಗಡೆ ಕೂಡ ಬರ್ತಿರ್ಲಿಲ್ಲ. ಇಬ್ಬರ ನಡುವಿನ ಈ ಶೀತಲ ಸಮರ ಒಂದು ವಾರ ನಡೀತು. ಜಯದೇವಿ ಒಂದು ವಾರದಲ್ಲಿ ಒಂದೇ ಒಂದು ಬಾರಿ ಮಾತ್ರ ಜಾನಕಿ ಮನೆಗೆ ಬಂದಿದ್ದ. ಅದು ಕೂಡ ಜಾನುಗೆ ಮಾತ್ರೆಗಳು ಖಾಲಿ ಆಗ್ತಿವೆ ಅಂತ ಮನೆಯಲ್ಲಿದ್ದ ಮಾತ್ರೆಗಳನ್ನು ತಂದು ಕೊಡೋಕೆ ಬಂದಿದ್ದ. ಬರೋ ದಾರಿಲಿ ಹಣ್ಣು, ತರಕಾರಿ ಮತ್ತು ಅವಳಿಗೆ ಬಟ್ಟೆಗಳನ್ನು ತಗೊಂಡು ಬಂದವನು ಮನೆ ಒಳಗಡೆ ಹೋಗದೆ ಬಾಗ್ಲಲ್ಲೇ ನಿಂತ. ಇದನ್ನು ನೋಡಿದ ಜನನಿ ಓಡ್ ಬಂದು, ಭಾವ ಬನ್ನಿ, ಒಳಗಡೆಗೆ ಬನ್ನಿ ಅಂದ್ಲು. ಇಲ್ಲಮ್ಮ, ಇದರಲ್ಲಿ ಜಾನುಗೆ ಬೇಕಾಗಿದ್ದೆಲ್ಲ ಇದೆ, ಕೊಟ್ಬಿಡು, ನಂಗೆ ತುಂಬ ಮುಖ್ಯವಾದ ಕೆಲಸ ಇದೆ, ನಾನು ಹೊರಡಬೇಕು. ಜಾನು ಏನು ಮಾಡ್ತಿದ್ದಾಳೆ ಅಂತ ಕೇಳ್ದ ಜಯದೇವ್. ಭಾವ, ಅಕ್ಕ ನಿದ್ರೆ ಮಾಡ್ತಿದ್ದಾಳೆ ಅಂದ್ಲು ಜನನಿ. ಜಯದೇವ್ಗೆ ಜಾನಕಿ ಮುಖ ನೋಡೋ ಆಸೆ ಇತ್ತು. ಅವಳು ನಿದ್ರಿಸ್ತಿರೋವಾಗಲೇ ಅವಳನ್ನು ನೋಡಬೇಕು ಅಂತ ಬಾಗ್ಲಲ್ಲೇ ನಿಂತು ತಲೆಯನ್ನು ಒಳಗಡೆ ಹಾಕಿ ನೋಡಿದ ಜಯದೇವ್ಗೆ ಎದೆಯೇ ನೋವಾಯಿತು. ಬರೀ ನೆಲದ ಮೇಲೆ ಮೈ ಮುದ್ರಕೊಂಡು ಮಲಗಿದ್ಲು ಜಾನಕಿ. ಅವಳ ಮುಖ ನೋಡಿದವನು ಏನೂ ಮಾತಾಡದೆ ಹೊರಗಡೆ ಬಂದ. ಜನನಿಗೆ ಜಯದೇವ್ನನ್ನು ನೋಡೋವಾಗಲೇ ವೇದನೆ ಆಯಿತು. ಅದಕ್ಕಿಂತ ಹೆಚ್ಚಾಗಿ ತನ್ನ ಅಕ್ಕನ ಮೇಲೆ ವಿಪರೀತ ಕೋಪ ಬಂದಿತ್ತು. ಆದರೂ ತನ್ನಮ್ಮ ಜಾನಕಿ ಬಳಿ ಏನೂ ಕೇಳಬಾರ್ದು ಅಂತ ಹೇಳಿದ್ದ ಕಾರಣಕ್ಕೆ ಜನನಿ ಸುಮ್ಮನೆ ಇದ್ಲು. ಜಯದೇವ್ ಮತ್ತೆ ವಾಪಸ್ ಬಂದಾಗ ಜಾನಕಿ ಅಮ್ಮ ಕೂಡ ಅಲ್ಲಿದ್ದರು. ಕಾರ್ನಿಂದ ಬೆಡ್ ಇಳಿಸಿ ಮನೆ ಬಾಗಿಲಿನಲ್ಲಿಟ್ಟವನು, ಅತ್ತೆ, ಜಾನುಗೆ ಬರೀ ನೆಲದ ಮೇಲೆ ಮಲಗೋಕ್ಕಾಗೋದಿಲ್ಲ, ಇದನ್ನು ಒಳಗಡೆ ಹಾಕಿ ಅಂತ ಹೇಳಿ ಜಾನಕಿಯ ತಾಯಿ ಕೈಗೆ 50,000 ರೂಪಾಯಿ ಹಣನ ಒತ್ತಾಯಪೂರ್ವಕವಾಗಿ ನೀಡಿ ಅವಳಿಗೆ ಯಾವುದೇ ಕೊರತೆ ಇಲ್ಲದಿರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ದ. ಅದಕ್ಕಿಂತ ಹೆಚ್ಚು ಅಲ್ಲಿ ನಿಲ್ಲೋಕ್ಕೂ ಇಷ್ಟವಿಲ್ಲದೆ ಅಲ್ಲಿಂದ ಹೊರಟು ಹೋದ ಜಯದೇವ್. ತನ್ನ ಜಾನು ತನ್ನನ್ನು ಬಿಟ್ಟು ಒಂದು ವಾರ ಇರ್ತಾಳೆ ಅಂತ ಜಯದೇವ್ ಒಂದು ಸ್ವಲ್ಪ ಕೂಡ ಯೋಚಿಸಿರಲಿಲ್ಲ. ಅದೇ ಅವನನ್ನು ಅರ್ಧ ಹುಚ್ಚನನ್ನಾಗಿ ಮಾಡಿತ್ತು. ಗಡ್ಡ ಕೂಡ ತೆಗೆದೆ ಯಾವಾಗಲೂ ನೀಟ್ ಆ್ಯಂಡ್ ಕ್ಲೀನ್ ಆಗಿರ್ತಿದ್ದ ಜಯದೇವ್ ಅವಳು ಹೋದ ಒಂದು ವಾರದಲ್ಲಿ ಮುಖ ಪೂರ್ತಿ ಗಡ್ಡದೊಂದಿಗೆ ಅಲಿತಿದ್ದ.
ಈ ವಾರದಲ್ಲಿ ಬದುಕಬೇಕಲ್ಲ ಅನ್ನೋ ಕಾರಣಕ್ಕೆ ಕೇವಲ 3 ಬಾರಿ ಮಾತ್ರ ಊಟ ಮಾಡಿದ್ದ. ಅದು ಕೂಡ ಅವನ MD ಬಲವಂತ ಮಾಡಿ ತಿನ್ನಿಸಿದ್ದಕ್ಕೆ ಮಾತ್ರ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ.